ಸೊ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ದೀರಾ? ಇಂಜಿನಿಯರಿಂಗ್ ಏನಾದರೂ ನಿಮ್ಮ ಪ್ಯಾಷನ್ ಆಗಿದ್ರೆ ಅಥವಾ ಒಬ್ಬ ಹೈ ಕ್ವಾಲಿಟಿ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಗೋಲ್ನ ಇಟ್ಕೊಂಡು ನೀವು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಾ ಇದ್ರೆ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಟೇಕಿಂಗ್ ದ ರೈಟ್ ಸ್ಟೆಪ್. ಬಟ್ ನೀವೇನಾದರೂ ಯಾರೋ ಹೇಳಿದ್ರು ಅಂತ, ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಅಂತ, ಅಥವಾ ನಮ್ಮ ಫ್ರೆಂಡ್ಸ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಂಜಿನಿಯರಿಂಗ್ನ ಜಾಯ್ನ್ ಆಗ್ತಾ ಇದ್ರೆ, ಲೆಟ್ ಮಿ ಟೆಲ್ ಯು, ಯು ಆರ್ ಇನ್ ಅ ರಾಂಗ್ ಡೈರೆಕ್ಷನ್. ನನ್ನ ಫ್ರೆಂಡ್ಸ್ನ ಎಷ್ಟೊಂದು ಜನ ನೋಡಿದ್ದೀನಿ, ಇಂಟ್ರೆಸ್ಟ್ ಇಲ್ಲದೆ ಇಂಜಿನಿಯರಿಂಗ್ ಜಾಯ್ನ್ ಆದರು, ಇನ್ನು ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೊಳಕ್ಕಾಗದೆ ಇನ್ನು ಸೆಕೆಂಡ್ ಇಯರ್ ಥರ್ಡ್ ಇಯರ್ಲಿದ್ದಾರೆ. ಬೇರೆ ನಾವೆಲ್ಲ ಅವಾಗಲೇ ಜಾಬ್ನ ತಗೊಂಡು ಪಾಸ್ ಔಟ್ ಆಗಿದ್ದೀವಿ. ಆ್ಯಂಡ್ ಇನ್ನು ಸ್ವಲ್ಪ ಜನ ಹೆಂಗೋ ಪಾಸ್ ಔಟ್ ಆದರು, ಬಟ್ ಕೈಯಲ್ಲಿ ಜಾಬ್ ಇಲ್ಲ. ಸೊ ಏನೇ ಡಿಸಿಷನ್ ತಗೋಬೇಕಾದ್ರೂ ಇನ್ನೊಂದ್ಸಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಇವಾಗ ಇಂಜಿನಿಯರಿಂಗ್ ಮಾಡಲೇಬೇಕು ಅನ್ನೋದೇನಾದರೂ ನಿಮ್ಮ ಡಿಸಿಷನ್ ಆಗಿದ್ರೆ, ನಿಮಗೆ ಯಾವ ಬ್ರಾಂಚ್ ಯಾರು ಸಿಗಲಿ, ಒಟ್ಟಿನಲ್ಲಿ ನೀವು IT-ಯಲ್ಲಿ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ರೆ ನೆಕ್ಸ್ಟ್ 5 to 10 ಮಿನಿಟ್ಸು ನಾನು ಏನು ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಆ್ಯಂಡ್ ನಾನು ನಿಮ್ಮ ಚಂದನ್. ನಿಮ್ಗೇನಾದರೂ ನಾನು ಗೊತ್ತಿಲ್ಲ ಅಂದರೆ ನನ್ನ ಹೆಸರು ಚಂದನ್ ಅಂತ. 33 lakh ಪ್ಲೇಸ್ಮೆಂಟ್, 3 startups, Google Summer of Code ಆ್ಯಂಡ್ ರಿಮೋಟ್ ಇಂಟರ್ನ್ಶಿಪ್ಸ್ ಆರ್ ಸಮ್ ಆಫ್ ಮೈ ಅಚೀವ್ಮೆಂಟ್ಸ್. ಸೊ ನಾನು ಏನೇ ಹೇಳಿದ್ರು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನೇನು ಮಾಡಿದ್ದೀನಿ ಆ್ಯಂಡ್ ಏನು ತಪ್ಪು ಮಾಡಿ ಕಲ್ತಿದ್ದೀನಿ ಇದ್ರ ಬೇಸಿಸ್ ಮೇಲೆ ಇರುತ್ತೆ. ಸೊ ನಿಮ್ಮ ಇಂಜಿನಿಯರಿಂಗ್ ಜರ್ನಿಯಲ್ಲಿ ಒಬ್ಬ ಮೆಂಟರ್ನ ನೀವೇನಾದರೂ ಹುಡುಕ್ತಾ ಇದ್ರೆ, ಐ ಆಮ್ ಒನ್ ಆಫ್ ಯುವರ್ ಆಪ್ಷನ್ಸ್. ಸೊ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿ. ಹಿಂಗೆ ಹೇಳ್ತಾ ಇವಾಗ ವಿಡಿಯೋಗೆ ಬರೋದಾದರೆ, ಫಸ್ಟು ನಾವು ನಿಮ್ಮ ಸಿಚುವೇಶನ್ ಮೇಲೆ, ನಿಮ್ಮ ಬ್ಯಾಕ್ಗ್ರೌಂಡ್ ಮೇಲೆ ಏನೇನು ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ನೀವು PCMC ಇರ್ಬೋದು, PCMB ಇರ್ಬೋದು, ಅಥವಾ ಡಿಫ್ರೆಂಟ್ ಬ್ರ್ಯಾಂಚಿಂದ ಬಂದು ಈಗ ನೀವು IT-ಗೆ ಬರ್ತಿರ್ಬೋದು. ಈ ರೀತಿ ಡಿಫ್ರೆಂಟ್ ನಿಮ್ಮ ಬ್ಯಾಕ್ಗ್ರೌಂಡ್ನ ತಿಳ್ಕೊಂಡು, ಸೊ ಬ್ಯಾಕ್ಗ್ರೌಂಡ್ ಪ್ರಕಾರ ನಾವು ಫಸ್ಟು ತಿಳ್ಕೊಳ್ಳೋಣ. ಅದಾದಮೇಲೆ ಕಾಮನ್ ಆಗಿ ಎಲ್ಲರೂ ಏನು ಮಾಡಬೇಕು ಅಂತ ಹೇಳ್ತಿರ್ತೀನಿ. ಸೊ ವಿಡಿಯೋನ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಮುಗಿದ ತಕ್ಷಣ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ PUC-ಯಲ್ಲಿ PCMC ತೊಗೊಂಡಿದ್ರೆ, PUC ಅಥವಾ 12th ಸ್ಟ್ಯಾಂಡರ್ಡಲ್ಲಿ PCMC ತೊಗೊಂಡು ಇವಾಗ ಇಂಜಿನಿಯರಿಂಗ್ಗೆ ಬರ್ತಾ ಇದ್ರೆ, ನಿಮಗೆ ಅವಾಗಲೇ ಒಂದು ಲ್ಯಾಂಗ್ವೇಜ್ ಗೊತ್ತಿರುತ್ತೆ. C++ ಇರ್ಬೋದು, ಪೈಥನ್ ಇರ್ಬೋದು, ಅಥವಾ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮ್ಮ ಸಿಲೆಬಸ್ಸಲ್ಲಿ ಏನಿತ್ತು ಅದು ಇರ್ಬೋದು. ಆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇವಾಗ ಗೊತ್ತಿದೆ. ಬಟ್ ನಂಗೆ ಗೊತ್ತು ಅದು ನಿಮ್ಗೆ ಹೆಂಗೆ ಗೊತ್ತಿರುತ್ತೆ ಅಂದರೆ, ಥಿಯರಿ ಮಾತ್ರ ಓದ್ಕೊಂಡಿರ್ತೀರಾ, ಸ್ವಲ್ಪ ಜನ ಬೈ ಹಾರ್ಟ್ ಮಾಡಿರ್ತೀರಾ. ಸೊ ಇವಾಗ ಅದನ್ನು ರಿವೈಸ್ ಮಾಡಿ ಮತ್ತು ಪ್ರಾಕ್ಟಿಕಲಿ ಅದನ್ನ ಟ್ರೈ ಮಾಡಿ, ಲೈಕ್ ಪ್ರಾಕ್ಟೀಸ್ ಮಾಡಿ ಆ ಲ್ಯಾಂಗ್ವೇಜ್ನ. ನೀವೇನಾದರೂ ಕಾಲೇಜಿಗೆ ಬಂದು ಕಾಲೇಜಲ್ಲಿ ಅವರು ಪ್ರಾಕ್ಟಿಕಲ್ಸ್ ಮಾಡಿಸ್ತಾರೆ ಅಂತ ಅಂದ್ಕೊಂಡ್ರೆ ಅದೆಲ್ಲ ಕನಸು ಅಂತ ಅಂದ್ಕೊಳ್ಳಿ. ನೀವು ಅಂದ್ಕೊಂಡಿರ್ಬೋದು ಕಾಲೇಜ್ ಸಿಲೆಬಸ್ನ ನಾನು ಕರೆಕ್ಟಾಗಿ ಓದ್ಕೊಂಡು ಒಳ್ಳೆ CGPA ಮೇಂಟೈನ್ ಮಾಡಿದ್ರೆ ನನಗೆ ಹೈ ಪೇಯಿಂಗ್ ಜಾಬ್ ಸಿಗುತ್ತೆ ಅಂತ ಹೇಳಿ. ಬಟ್ ನಿಜ ಹೇಳಬೇಕು ಅಂದರೆ ಕಾಲೇಜಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಆ್ಯಂಡ್ ಇಂಡಸ್ಟ್ರಿಗೆ ಆ್ಯಕ್ಚುಲ್ ಆಗಿ ಏನು ಬೇಕಾಗಿದೆ, ಇವೆರಡರ ಮಧ್ಯ ತುಂಬಾ ಡಿಫ್ರೆನ್ಸ್ ಇದೆ. ಈ ಗ್ಯಾಪ್ನ ಲೈಕ್ ಬ್ರಿಡ್ಜ್ ಮಾಡೋಕ್ಕೆ ಅಂತಲೇ ರೀಸೆಂಟಾಗಿ ಸ್ವಲ್ಪ ಕಾಲೇಜ್ಗಳು ಹೊಸ ಸಿಲೆಬಸ್, ಒಂದು ಮಾಡರ್ನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಿಲೆಬಸ್ನ ತರ್ತಾ ಇದೆ. ಇದ್ರ ಬಗ್ಗೆ ನಾನು ತುಂಬ ವೀಡಿಯೋಸಿಂದ ಮಾತಾಡ್ತಾನೆ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅವರ BTech ಇನ್ CS ಆ್ಯಂಡ್ AI ಕೋರ್ಸ್ ಬಗ್ಗೆ ಮಾತಾಡೋಣ. ಈ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರುವಂಥ ಫಸ್ಟ್ ಇಯರ್ ಸ್ಟೂಡೆಂಟ್ಸು ICPC ಅಂತ ಕೋಡಿಂಗ್ ಕಾಂಪಿಟೇಷನ್, GSOC ಅಥವಾ ಗೂಗಲ್ ಸಮರ್ ಆಫ್ ಕೋಡ್ ಅಂತ ಪ್ರೆಸ್ಟೀಜಿಯಸ್ ಓಪನ್ ಸೋರ್ಸ್ ಪ್ರೋಗ್ರಾಮ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ನಾರ್ಮಲಿ ಎಲ್ಲ ಕಾಲೇಜಸಲ್ಲಿ ಇದನ್ನ 3rd ಇಯರ್ ಅಥವಾ 4th ಇಯರ್ ಸ್ಟೂಡೆಂಟ್ಸ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಫಸ್ಟ್ ಇಯರಲ್ಲೇ ನಿಮ್ಮ ಟೈಮ್ನ ಅವರು ಯೂಸ್ಲೆಸ್ ಸಬ್ಜೆಕ್ಟ್ಸ್ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇವರು ಕೋಡಿಂಗ್ ಫಂಡಮೆಂಟಲ್ಸ್ನ ಹೇಳ್ಕೊಡ್ತಾರೆ. ಸೊ ಆದ್ದರಿಂದ ನಿಮಗೆ ಒಂದು ಲೈಕ್ ಎಡ್ ಸಿಕ್ದಂಗೆ ಆಗುತ್ತೆ. ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಮಧ್ಯ ಯು ಕ್ಯಾನ್ ಸ್ಟ್ಯಾಂಡ್ ಔಟ್ ಬಿಕಾಸ್ ಯು ಆರ್ ಫೋಕಸಿಂಗ್ ಆನ್ ವಾಟ್ ಈಸ್ ಆ್ಯಕ್ಚುಲಿ ರಿಕ್ವೈರ್ಡ್. ಆಯಿತಾ, ಈ ಕಂಪ್ಲೀಟ್ ಪ್ರೋಗ್ರಾಮ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಇರೋದ್ರಿಂದ ನೀವು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಆಕ್ಷನ್ ಪ್ಲಾಟ್ಫಾರ್ಮ್, ಲೈವ್ ಸ್ಟ್ರೀಮಿಂಗ್ ಆ್ಯಪ್ ಇಂಥ ಹೈ ಕ್ವಾಲಿಟಿ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಿರ್ತೀರಾ. ಇದು ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಲ್ಲದೆ ನಿಮಗೆ ಜಾಬ್ಸ್ ಅಥವಾ ಇಂಟರ್ನ್ಶಿಪ್ಸ್ ಬರುವಂಥ ಒಂದು ಚಾನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಇನ್ಸ್ಟ್ರಕ್ಟರ್ಸು ಟಾಪ್ IITs, NITs, ಗೂಗಲ್, ಅಮೆಝಾನ್, ಸ್ವಿಗ್ಗಿ ಅಂತ ದೊಡ್ಡ ಆರ್ಗನೈಸೇಷನ್ಸ್ ಅಷ್ಟೇ ಅಲ್ಲದೆ MIT, ಹಾರ್ವರ್ಡ್ ಆ್ಯಂಡ್ ಡ್ಯೂಕ್ ಯೂನಿವರ್ಸಿಟಿಯಿಂದ ಸಹ ಫ್ಯಾಕಲ್ಟಿ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಸೊ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಅಷ್ಟೇ ಅಲ್ಲದೆ ನಿಮಗೆ ಒಂದು ಎಕ್ಸ್ಪೋಜರ್ ಸಿಕ್ದಂಗೂ ಆಗುತ್ತೆ. ಅಷ್ಟೇ ಅಲ್ಲ, ಇವರ ಪ್ರೋಗ್ರಾಮಲ್ಲಿ 6 months ಗ್ಯಾರಂಟಿಡ್ ಪೇಡ್ ಇಂಟರ್ನ್ಶಿಪ್ ಆಪರ್ಚುನಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವೇನಾದರೂ ಸ್ಟಾರ್ಟಪ್ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಸ್ಟಾರ್ಟಪ್ ಐಡಿಯಾಸ್ನ ಪಿಚ್ ಮಾಡಿ ಅಪ್ ಟು 1 crore ಫಂಡಿಂಗ್ ತಗೋಬೋದು. ಸೊ ನೀವೇನಾದರೂ ಹೈ ಕ್ವಾಲಿಟಿ ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ನ ಕ್ಲಿಕ್ ಮಾಡಿ NSAT ನ್ಯೂಟನ್ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ಗೆ ರಿಜಿಸ್ಟರ್ ಆಗಿ. ಈ ಎಕ್ಸಾಮಲ್ಲಿ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರ ವೆಬ್ಸೈಟ್ನ ಚೆಕ್ಔಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವಾಗ ವಿಡಿಯೋಗೆ ಬರೋದಾದರೆ, ಸೊ PCMC ಟು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಿದ್ವು. ಲ್ಯಾಂಗ್ವೇಜ್ನ ಇವಾಗ ನೀವು ಪ್ರಾಕ್ಟಿಕಲಿ ಕಲಿಬೇಕಾಗಿರುತ್ತೆ. ಸೊ ಪ್ರಾಕ್ಟಿಕಲಿ ಕಲಿಬೇಕು ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲಾಟ್ಫಾರ್ಮ್ಸ್ ಎಷ್ಟೊಂದಿದೆ. ಲೀಡ್ ಕೋಡ್ ಇರ್ಬೋದು, Geeks for Geeks, ಹ್ಯಾಕರ್ ರ್ಯಾಂಕ್ ಅಂತ. ಹ್ಯಾಕರ್ ರ್ಯಾಂಕ್ನ ನಾನು ಸಜೆಸ್ಟ್ ಮಾಡ್ತೀನಿ. ಹ್ಯಾಕರ್ ರ್ಯಾಂಕಿಂದ Geeks for Geeks ಅಂತ ಇದೆ. ಸೊ Geeks for Geeks ಅಲ್ಲಿ ನೀವು ಸ್ಕೂಲ್ ಲೆವೆಲ್ ಮತ್ತು ಬೇಸಿಕ್ ಲೆವೆಲ್ ಪ್ರಾಬ್ಲಮ್ಸ್ನ ಅಟ್ಲೀಸ್ಟ್ ಇಂಜಿನಿಯರಿಂಗ್ ಹೋಗೋಕ್ಕೂ ಮೊದಲು ಎಲ್ಲನೂ ಸಾಲ್ವ್ ಮಾಡಿರಿ. ಸಖತ್ ಈಸಿ ಇರುತ್ತೆ, ಏನಿರಲ್ಲ ಅದರಲ್ಲಿ. ಆಯಿತಾ, ಅಟ್ಲೀಸ್ಟ್ ಆ ರೇಸ್ವರೆಗಾದರೂ ಸಾಲ್ವ್ ಮಾಡಿರಿ ಈ ಕ್ವೆಶನ್ಸ್ನ. ಈ ಕ್ವೆಶನ್ಸ್ನ ಮಾಡ್ತಾ ಮಾಡ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಸೈಡ್ ಬೈ ಸೈಡು
ವೆಬ್ ಡೆವಲಪ್ಮೆಂಟ್ನ ಕಲ್ತ್ಕೊಳ್ಳಿ. ವೆಬ್ ಡೆವಲಪ್ಮೆಂಟ್ ನೀವು ಯಾವುದೇ ಮುಂದೆ ಏನಾದ್ರು ಮಾಡ್ಬೋದು, ಬಟ್ ವೆಬ್ ಡೆವಲಪ್ಮೆಂಟ್ ಎಲ್ಲ ಕಡೆ ಸ್ಮಾಲ್ ಒಂದು ಪಾರ್ಟ್ ಆಗಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ HTML ಮತ್ತು CSSನ ಯೂಸ್ ಮಾಡಿ ಬೇಸಿಕ್ ವೆಬ್ ಪೇಜಸ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಇದನ್ನ ಮುಂದೆ ನಿಮಗೆ ನಿಜವಾಗ್ಲೂ ಯೂಸ್ ಆಗುತ್ತೆ. ಇವಾಗಲೇ ಹೇಳ್ತೇನೆ, ನೀವು ಹ್ಯಾಕಥಾನ್ಗೆ ಹೋಗ್ಬೋದು, ಅಥವಾ ಇಂಟರ್ವ್ಯೂವಲ್ಲಿ ಇರ್ಬೋದು, ಅಥವಾ ನಿಮ್ದೇನೋ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡ್ತೀರಾ, ಬಟ್ ಅದಕ್ಕೆ ಒಂದು ಚಿಕ್ಕ ಫ್ರಂಟ್ ಎಂಡ್ ಬೇಕಾಗಿರುತ್ತೆ, ಅದಕ್ಕೆ ನೀವೇ ಮಾಡ್ಕೋಬೋದು, ಅದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಆದಷ್ಟು ಸೈಡ್ ಬೈ ಸೈಡ್ ಮಾಡಿ. ಯಾಕೆ ಸೈಡ್ ಬೈ ಸೈಡ್ ಅಂತ ಹೇಳ್ತೀನಿ ಅಂದರೆ, ನೀವು ಕಂಪ್ಲೀಟ್ ಇಂಜಿನಿಯರಿಂಗಲ್ಲಿ ಡೆವಲಪ್ಮೆಂಟು ಮಾಡಬೇಕಾಗಿರುತ್ತೆ ಆ್ಯಂಡ್ ಡೇಟಾ ಸಕ್ಸೆಷನ್ ಅಲ್ಗಾರಿದಮ್ಸ್ DSA ಸಹ ಮಾಡಬೇಕಾಗಿರುತ್ತೆ. ಎರಡಕ್ಕೂ ನೀವು ಇದು ಮಾಡ್ತೀನಿ, ಇದೊಂದೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಎರಡೂ ಅಷ್ಟೇ ಇಂಪಾರ್ಟೆಂಟು. ಸೊ ಎರಡನ್ನೂ ಮಾಡಬೇಕಾಗುತ್ತೆ. ಇವಾಗಲೇ ಅದನ್ನು ಹ್ಯಾಬಿಟ್ ಇಟ್ಕೊಂಡಿದ್ರೆ ಮುಂದೆ ನಿಮಗೆ ಅದು ಸ್ಟ್ರೆಸ್ಫುಲ್ ಅನ್ಸಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ PCMCಗೆ ದಿಸ್ ಶುಡ್ ಬಿ ಎನಫ್. ಕಾಮನ್ ಆಗಿ ಏನೇನು ಮಾಡ್ಬೇಕಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ PCMB ಮಾಡಿ, ನಂತರ PCMB ಮಾಡಿ ಇವಾಗ ಕಂಪ್ಯೂಟರ್ ಸೈನ್ಸ್ ಅಥವಾ ಯಾವುದೇ ಬ್ರಾಂಚಲ್ಲಿದ್ದು IT ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವೇನು ಮಾಡಬೇಕಾಗುತ್ತೆ, ಫಸ್ಟ್ ಆಫ್ ಆಲು ಕಂಪ್ಯೂಟರ್ ಫಂಡಮೆಂಟಲ್ಸ್ನ ಕಲ್ತ್ಕೊಳ್ಳಿ. ನೀವು ಇನ್ನೂ ಲ್ಯಾಪ್ಟಾಪ್ನ ಯೂಸ್ ಮಾಡಿಲ್ಲ, ಕಂಪ್ಯೂಟರ್ನ ಯೂಸ್ ಮಾಡಿಲ್ಲ ಅಂದರೆ ಫಸ್ಟು ಕಂಪ್ಯೂಟರ್ನ ಯೂಸ್ ಮಾಡಿ. ಬಟ್ ನೀವು ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಇದರಲ್ಲಿ ಇಂಟ್ರೆಸ್ಟ್ ಬರಲ್ಲ, ಬಟ್ ಏನೋ ಇಂಜಿನಿಯರಿಂಗ್ ಬರ್ತಿದ್ದೀರಾ ಅಂದರೆ ಕಂಪ್ಯೂಟರ್ನ ಯೂಸ್ ಮಾಡಿ. ಲ್ಯಾಪ್ಟಾಪ್ ಎನಿಥಿಂಗ್ ಇಸ್ ಫೈನ್. ಸೊ ಯೂಸ್ ಮಾಡಿ, ಹೇಗೆ ಯೂಸ್ ಮಾಡೋದು, ಹೇಗೆ ಅದು ವರ್ಕ್ ಆಗುತ್ತೆ ಆ್ಯಕ್ಚುಲಿ, ಆ್ಯಂಡ್ ಏನು ಇನ್ಪುಟ್ ಔಟ್ಪುಟ್ ಅಂದ್ರೇನು, ಇಷ್ಟು ಸಿಂಪಲ್ ಬೇಸಿಕ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಆ್ಯಂಡ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ನಿಮ್ಮ ರಿಲೇಟಿವ್ಸ್ ಹತ್ರ ಇರಲೇಬೇಕು, ಅವ್ರ ಹತ್ರನಾದರೂ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಯೂಟ್ಯೂಬ್ ವೀಡಿಯೋಸ್ನ ನೋಡ್ಕೊಂಡು ಜಸ್ಟ್ ಹೈ ಲೆವೆಲ್ ಐಡಿಯಾ ಇಟ್ಕೊಂಡಿರಿ. ನೆಕ್ಸ್ಟ್ ಲ್ಯಾಪ್ಟಾಪ್ ತೊಗೊಂಡಾಗ ನೀವು ಅದನ್ನ ಟ್ರೈ ಮಾಡ್ಬೋದು. ಸೊ ಇದು ಕಲಿಬೇಕಾದ್ರೆ MS ಆಫೀಸಲ್ಲಿ ಏನೇನು ಟೂಲ್ಸ್ ಇದೆ ಆ ಟೂಲ್ಸ್ ನೋಡ್ಕೊಳ್ಳೋದು, ಹೇಗೆ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋದು, ಆ ಸೆಟ್ಟಿಂಗ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ಈ ಥರ ನೋಡೋದು, ಹಾರ್ಡ್ ಡಿಸ್ಕ್ ಅಂದ್ರೇನು, ರ್ಯಾಮ್ ಕಾರ್ಡ್ ಅಂದ್ರೇನು, ಈ ಥರ ಸಿಂಪಲ್ ಹೈ ಲೆವೆಲ್ ಐಡಿಯಾಸ್ನ, ಕಂಪ್ಯೂಟರ್ ಫಂಡಮೆಂಟಲ್ಸ್ನ ನೀವು ಕಲ್ತ್ಕೋಬೇಕಾಗಿರುತ್ತೆ. ಇದನ್ನು ಕಲ್ತ್ಕೊಂಡಾದ್ಮೇಲೆ ಒಂದು ಬೇಸಿಕ್ ಆಗಿ ಒಂದು ಸಿಂಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಫುಲ್ ಏನು ಹೈ ಲೆವೆಲ್ ಊಪ್ಸ್ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಲೆವೆಲ್ಗೆ ಏನು ಬೇಡ. ಅಟ್ಲೀಸ್ಟ್ ಫಂಕ್ಷನ್ಸ್ ವರ್ಕ್ ಆದ್ರೂ ಬೇಸಿಕ್ ಹೇಗೆ ವರ್ಕ್ ಆಗುತ್ತೆ, ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ. ಸೊ ಬೇಸಿಕಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ನಾನೇನು ನಿಮಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಈಗ ಕಂಪ್ಯೂಟರ್ ಜೊತೆ ಮಾತಾಡೋಕ್ಕೆ ಒಂದು ಲ್ಯಾಂಗ್ವೇಜ್ ಬೇಕು. ಅದಕ್ಕೋಸ್ಕರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ನನ್ನ ಇಂಟ್ರೊಡಕ್ಷನ್ ಟು ಕೋಡಿಂಗ್ ಇನ್ ಕನ್ನಡ ಅಂತ ಒಂದು ವೀಡಿಯೋ ಇದೆ, ಅದು ನೋಡಿದ್ರೆ ನಿಮ್ಗೆ ಏನಂತ ಅರ್ಥ ಆಗುತ್ತೆ. ಆ್ಯಂಡ್ ನೀವು ಪೈಥನಿಂದ ಸ್ಟಾರ್ಟ್ ಮಾಡಿ. ಪೈಥನ್ ಏನಕ್ಕೆ ಹೇಳ್ತೀನಿ ಅಂತ ನಾನು ಇಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ, ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಪೈಥನಿಂದ ಸ್ಟಾರ್ಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನನ್ನ ವೀಡಿಯೋಸ್ ಇದೆ ಪೈಥನ್ ಇನ್ ಕನ್ನಡ ಅಂತ ಹೇಳಿ. ಸೊ ಅದರ ಪ್ಲೇಲಿಸ್ಟ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಇದೆ, ಇವಾಗಲೇ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಬೇಗ ಕಲ್ತ್ಕೋಬೋದು. ಅರೌಂಡ್ 2 ವೀಕ್ಸ್ ಹಿಡಿಬೋದು ನಿಮಗೆ ಕಲಿಯೋಕ್ಕೆ. ಸೊ ಸದ್ಯಕ್ಕೆ ಇಷ್ಟು ಸಾಕು ಅನ್ಸುತ್ತೆ. ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಮುಂದೆ ನೋಡ್ಕೊಳ್ಳೋಣ. ಆ್ಯಂಡ್ ನಿಮ್ಮಲ್ಲಿ ಎಷ್ಟೊಂದು ಜನ ಇರ್ತೀರಾ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಮೇಲೆ ಸಖತ್ ಇಂಟ್ರೆಸ್ಟ್ ಇರುತ್ತೆ, ಬಟ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಸಿಕ್ಕಿರಲ್ಲ, ಯಾವುದೋ ಇನ್ನೊಂದು ಬ್ರಾಂಚ್ಗೆ ಜಾಯ್ನ್ ಆಗ್ತಾ ಇರ್ತೀರಾ. ಡಿಗ್ರಿ ಏನು ಅಷ್ಟು ಮ್ಯಾಟ್ರ್ ಆಗಲ್ಲ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸಲ್ಲಂತೂ, ಬಟ್ ಆನ್ ಕ್ಯಾಂಪಸಲ್ಲಿ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ ಡಿಗ್ರಿ. ಸೊ ನೀವು ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ ಇವಾಗ. ನೀವೇನಕ್ಕಂದರೆ ಕಂಪ್ಯೂಟರ್ ಸೈನ್ಸು ನೋಡ್ಕೋತಾ ಇರ್ತೀರಾ, ಆ್ಯಂಡ್ ನಿಮ್ಮ ಬ್ರ್ಯಾಂಚಲ್ಲಿ ಏನಿದೆ ಅದನ್ನು ಸಹ ಅಕಾಡೆಮಿಕ್ಸ್ ನೋಡ್ಕೋಬೇಕಾಗುತ್ತೆ. ನೀವು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಜಾಸ್ತಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಬೇರೆಯವರು ಎಫರ್ಟ್ಸ್ ಹಾಕಿ KCET ಎಕ್ಸಾಮ್ ಅಥವಾ JEE ಎಕ್ಸಾಮ್ ಬರೀಬೇಕಾದ್ರೆ ನೀವು ಸ್ವಲ್ಪ ಎಂಜಾಯ್ ಮಾಡಿರ್ತೀರಾ. ಸೊ ಇವಾಗ ಎಫರ್ಟ್ಸ್ ಹಾಕಿ, ಬೇರೆಯವ್ರು ಎಂಜಾಯ್ ಮಾಡಲಿ, ನೀವು ಇವಾಗ ಎಫರ್ಟ್ಸ್ ಹಾಕಿ ನೆಕ್ಸ್ಟ್ ಜಾಬ್ ತೊಗೊಳ್ಳಿ. ಇಲ್ಲಾಂದರೆ ಲೈಫ್ ಲಾಂಗ್ ಎಫರ್ಟ್ಸ್ ಹಾಕಬೇಕಾಗುತ್ತೆ ಹೇಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಇವಾಗಲೇ ಪ್ರಾಪರ್ ಎಫರ್ಟ್ಸ್ ಹಾಕಿ. ಆ್ಯಂಡ್ ನಿಮಗೂ ಸೇಮ್ ರೋಡ್ ಮ್ಯಾಪ್ ಬಿಫೋರ್ ಇಂಜಿನಿಯರಿಂಗ್ ನಾನು ಏನು ಮೇಲೆ ಹೇಳಿದೆ ಮೊದಲು, PCMB ಮತ್ತು PCMC, ಅದನ್ನೇ ನೀವು ಫಾಲೋ ಮಾಡ್ಬೋದು. ಏನಕ್ಕಂದರೆ ಸದ್ಯಕ್ಕೆ ನಿಮಗೇನು ಅಕಾಡೆಮಿಕ್ಸ್ ಇಲ್ಲ, ಬಟ್ ನೆಕ್ಸ್ಟ್ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇದನ್ನು ಹೇಳಬೇಕಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಕಾಮನ್ ಆಗಿ ನೀವೆಲ್ಲ ಏನು ಮಾಡಬೇಕು, ಕಾಮನ್ ಆಗಿ ಫಸ್ಟ್ ಆಫ್ ಆಲ್ ಲಿಂಕ್ಡ್ಇನ್, ಟ್ವಿಟರ್ ಅಥವಾ X ಆ್ಯಂಡ್ ಗಿಟಬ್ 3 ಅಕೌಂಟ್ಸ್ನ ಇವತ್ತೇ ಕ್ರಿಯೇಟ್ ಮಾಡಿ. ನಾನು ಹೇಳುವಾಗಲೇ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಆ್ಯಂಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಂದರೆ ನನ್ನ ಚಾನಲಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ ಲಿಂಕ್ಡ್ಇನ್ ಆ್ಯಂಡ್ ಗಿಟಬ್ ಆ್ಯಂಡ್ ಟ್ವಿಟರ್ ಮೇಲೂ ಸಹ ಮಾಡಿದ್ದೀನಿ. ಸೊ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಅದನ್ನು ಫಾಲೋ ಮಾಡಾದ್ಮೇಲೆ ನನ್ನ ಆ ಅಕೌಂಟ್ಸಲ್ಲಿ ಫಾಲೋ ಮಾಡಿ, ಏನಕ್ಕಂದರೆ ನಾನು ಸ್ವಲ್ಪ ಅಲ್ಲೂ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಈ ಅಕೌಂಟ್ಸ್ನ ಕ್ರಿಯೇಟ್ ಮಾಡಾದ್ಮೇಲೆ ನೀವೇನೇನು ಕಲಿತಿದ್ದೀರಾ ದಿನ, ಡೇ ಬೈ ಡೇ, ಸೊ ಡೇ 1 ಆಫ್ ಲರ್ನಿಂಗ್ ಪೈಥನ್, ಡೇ 1 ಆಫ್ ಲರ್ನಿಂಗ್ CS ಫಂಡಮೆಂಟಲ್ಸ್, ಇದನ್ನು ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ಪೋಸ್ಟ್ ಮಾಡಿ. ಸೊ ಗಿಟಬಲ್ಲೆಲ್ಲ, ಲಿಂಕ್ಡ್ಇನ್ ಆ್ಯಂಡ್ ಟ್ವಿಟರಲ್ಲಿ ಅಥವಾ Xಲ್ಲಿ ಪೋಸ್ಟ್ ಮಾಡಿ. ಪೋಸ್ಟ್ ಮಾಡೋದ್ರಿಂದ ಸ್ವಲ್ಪ ಜನ ನಿಮ್ಮನ್ನ ನೋಟಿಸ್ ಮಾಡ್ತಾರೆ, ದಿಸ್ ಗೈ ಇಸ್ ಡೂಯಿಂಗ್ ದಿಸ್, ಸೊ ಕನ್ಸಿಸ್ಟೆಂಟಾಗಿ ಏನೋ ಮಾಡ್ತಾ ಇದ್ದಾನೆ. ಆ್ಯಂಡ್ ಸಮ್ ಡೇ ನೀವು ಪೋಸ್ಟ್ ಮಾಡ್ತಾ ಒಂದು ದೊಡ್ಡ ಪ್ರಾಜೆಕ್ಟ್ನ ಪೋಸ್ಟ್ ಮಾಡ್ತೀರಾ, ಆ್ಯಂಡ್ ಆ ಪ್ರಾಜೆಕ್ಟ್ನ ಯಾವುದೋ ಒಂದು ಕಂಪನಿ ಆ್ಯಕ್ಚುಲಿ ಬಿಲ್ಡ್ ಮಾಡ್ತಾ ಇರ್ತಾರೆ, ನಿಮ್ಮ ಪ್ರಾಜೆಕ್ಟ್ನ ಅಕ್ವೈರ್ ಮಾಡ್ಕೋಬೋದು ಅಥವಾ ನಿಮ್ಮನ್ನ ಅಲ್ಲಿಗೆ ಹೈರ್ ಮಾಡ್ಕೋಬೋದು. ಈ ರೀತಿಯ ಚಾನ್ಸಸ್ ನನಗೆ ಸಿಕ್ಕಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಿಲ್ಡ್ ಇನ್ ಪಬ್ಲಿಕ್. ಎಷ್ಟೊಂದು ಜನ ಹೇಳ್ಕೋಬೋದು ಲೈಕ್ ನಾನು ಏನಾದರೂ ಈ ಥರ ಹಾಕಿದ್ರೆ ನನ್ನ ಫ್ರೆಂಡ್ಸು ತೋರಿಸ್ಕೋತಿದ್ದಾನೆ ಅಂತಾರೆ ಅಂತ, ಬಟ್ ನೀವು ತೋರಿಸ್ಕೊಂಡ್ರೆ ತಾನೇ ಜನಕ್ಕೆ ಗೊತ್ತಾಗುತ್ತೆ ನೀವು ಆ್ಯಕ್ಚುಲಿ ಏನೋ ಮಾಡ್ತಿದ್ದೀರಾ ಅಂತ. ಸೊ ಬಿಲ್ಡ್ ಇನ್ ಪಬ್ಲಿಕ್. ಆ್ಯಂಡ್ ಇನ್ನೊಂದು ಬಂದು ಇವಾಗ ಏನೇನು ಮಾಡ್ತಿರ್ತೀರಾ, CS ಫಂಡಮೆಂಟಲ್ಸ್ ಇರ್ಬೋದು, ಪೈಥನ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಿ.
ನೀವು ಒಬ್ಬರೇ ಮಾಡಿದ್ರೆ ಫಾಸ್ಟಾಗಿ ಮಾಡಿಬಿಡ್ಬೋದು, ಬಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಿದ್ರೆ ತುಂಬ ಜಾಸ್ತಿ ದಿನ ನೀವು ಲೈಕ್ ಸ್ಟೇಬಲ್ ಆಗಿರ್ತೀರಾ, ಕನ್ಸಿಸ್ಟೆಂಟಾಗಿ ಮಾಡ್ತೀರಾ ಆ್ಯಂಡ್ ಜಾಸ್ತಿ ಬೇಗ ಡಿಮೋಟಿವೇಟ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಲೈಕ್ ಮೈಂಡೆಡ್ ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ಒಂದು 5-6 ಜನ ಅಥವಾ 2-3 ಇದ್ರೂ ಸಾಕು, ಅಥವಾ ಒಬ್ಬ ಇದ್ರೂ ಆಗುತ್ತೆ, ಲೈಕ್ ಬಟ್ ಇಬ್ಬರು ಇದ್ದರೆ ಬೆಟರ್, ಯಾಕಂದರೆ 3 ಜನ ಇರ್ತೀರಾ. ಸೊ ಮೆಜಾರಿಟಿ ತಗೋಬೋದು ಅಂತ. ಈ ರೀತಿ ನೀವು ಸ್ವಲ್ಪ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಒಂದು ಸ್ವಲ್ಪ ಕನೆಕ್ಷನ್ಸ್ ಬೆಳೆಸ್ಕೊಂಡು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆನೇ ಸ್ಟಾರ್ಟ್ ಮಾಡಿ, ಒಟ್ಟಿಗೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಡೌಟ್ಸ್ ಇರೋದನ್ನ ಅವ್ರು ಕ್ಲಿಯರ್ ಮಾಡ್ತಾರೆ, ಅವ್ರಿಗೆ ಡೌಟ್ಸ್ ಇರೋದನ್ನ ನೀವು ಕ್ಲಿಯರ್ ಮಾಡ್ತೀರಾ. ಸೊ ಯು ವಿಲ್ ಗೋ ಎ ಲಾಂಗ್ ವೇ ಲೈಕ್ ದಿಸ್. ನನಗೂ ಇದು ಸಖತ್ ಹೆಲ್ಪ್ ಮಾಡಿದೆ. ಆಲ್ ಆಫ್ ಮೈ ಫ್ರೆಂಡ್ಸ್ ಆರ್ ನೌ ಪ್ಲೇಸ್ಡ್ ಆ್ಯಂಡ್ ಎಲ್ಲರಿಗೂ ಒಳ್ಳೊಳ್ಳೆ ಪ್ಯಾಕೇಜಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಲೈಕ್ ಒಬ್ಬರು ಪ್ಲೇಸ್ ಆಗಿಲ್ಲ ಅನ್ನೋರಿಲ್ಲ. ಯಾಕೆ? ನಾವು ಒಂದು ಫ್ರೆಂಡ್ ಗ್ರೂಪಲ್ಲಿ ಇದ್ವು, ಲೈಕ್ ವಿ ಹ್ಯಾವ್ ಬಿಲ್ಟ್ ಅವರ್ ಸೆಲ್ಫ್ಸ್ ಟುಗೆದರ್. ಒಬ್ಬೊಬ್ಬರೇ ಮಾಡಿಲ್ಲ, ಎಲ್ಲ ಒಟ್ಟಿಗೆ ಮಾಡಿದ್ದೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ನಿಮಗೂ ಸಹ ಇದು ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಏನಂದರೆ, ಒಂದು ಬೇಸಿಕ್ ಸ್ಕಿಲ್ನ ಕಲ್ತ್ಕೊಳ್ಳಿ. ವಿಡಿಯೋ ಎಡಿಟಿಂಗ್ ಇರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ಅಥವಾ ಕಂಟೆಂಟ್ ರೈಟಿಂಗ್ ಇರ್ಬೋದು. ಇದು ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್. ಸೈಡಲ್ಲಿ ಏನೋ ಒಂದು ಕಾಲೇಜ್ ಮಾಡಬೇಕಾದ್ರೆ ಅಥವಾ ಏನೋ ಕಲಿಬೇಕಾದ್ರೆ ಸೈಡಲ್ಲಿ ಏನೋ ಒಂದು ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸು, ಚಿಕ್ಕ ಗಿಗ್ಸ್ನ ಲೈಕ್ ನೀವು ಮಾಡಿಕೊಂಡು ಫ್ರೀಲ್ಯಾನ್ಸಿಂಗ್ ಇರ್ಬೋದು, ಅಥವಾ ನಿಮ್ಮ ಲೈಕ್ ರಿಲೇಟಿವ್ಸ್ಗೆ ಹೆಲ್ಪ್ ಮಾಡಿಕೊಂಡು ಸ್ವಲ್ಪ ಪ್ಯಾಸಿವ್ ಇನ್ಕಮ್ ಮಾಡ್ಬೋದು, ನಿಮ್ಮ ಪಾಕೆಟ್ ಮನಿಗೆ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇದೆಲ್ಲ ಮಾಡಬೇಕಾದ್ರೆ ನೀವು ಕಂಟೆಂಟ್ ಕ್ರಿಯೇಷನ್ ಸಹ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬಲ್ಲಿ ಹೇಳ್ಕೊಡೋದಿರಲಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಕಂಟೆಂಟ್ ಎಂಟರ್ಟೈನ್ಮೆಂಟ್ ಇರ್ಬೋದು, ಏನಾದರೂ ಇರ್ಬೋದು, ಒಂದು ಕಂಟೆಂಟ್ ಪೋಸ್ಟ್ ಮಾಡಿ. ಯಾಕಂದರೆ ಕಂಟೆಂಟ್ ಕ್ರಿಯೇಷನಲ್ಲಿ ಸಕ್ಕ ದುಡ್ಡಿದೆ ಆಯಿತಾ. ದುಡ್ಡು ಜೊತೆಗೆ ನಿಮಗೆ ಸಕ್ಕ ಜನ ಗೊತ್ತಾಗ್ತಾರೆ, ನಿಮ್ಮ ನೆಟ್ವರ್ಕ್ ಸಹ ಗ್ರೋ ಆಗುತ್ತೆ. ಇದೆಲ್ಲ ಆದಮೇಲೆ ನಾನು ಒಂದು ಫಸ್ಟ್ ಇಯರ್ ರೋಡ್ ಮ್ಯಾಪ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ಫಸ್ಟ್ ಇಯರ್ ರೋಡ್ ಮ್ಯಾಪ್ ವಿಡಿಯೋನ ನೋಡಿ ನಾನು ಏನು ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರ್ ಅಷ್ಟರಲ್ಲಿ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ನಿಮಗೆ ಬರುತ್ತೆ. ಬರಲಿಲ್ಲ ಅಂದರೂ ಸಹ ನೀವೇ ಅಪ್ಲೈ ಮಾಡುವಷ್ಟು ಒಂದು ಪ್ರೊಫೈಲ್ ಬಿಲ್ಡ್ ಆಗಿರುತ್ತೆ. ಆ್ಯಂಡ್ ಈ ರೀತಿ ಮಾಡಬೇಕಾದ್ರೆ ಒಂದು ಸಲ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಆ ಕ್ಲಾರಿಟಿ ಬಂದರೆ ನೀವು ಏನಾದರೂ ಮುಂದೆ ಮಾಡ್ಬೋದು. ಮೆಂಟರ್ ಅವಶ್ಯಕತೆ ಸಹ ನಿಮಗೆ ಮುಂದೆ ಇರಲ್ಲ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋನ ಲೈಕ್ ಮಾಡಿ, ನಮಗೂ ಸಹ ಎಂಕರೇಜ್ಮೆಂಟ್ ಸಿಕ್ಕಾಗುತ್ತೆ. ಆ್ಯಂಡ್ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಪೋಸ್ಟ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವಾಗ ಮುಗಿಸೋಣ. ರಿಮೆಂಬರ್, ವೆಲ್ ಬಿಗನ್ ಇಸ್ ಹಾಫ್ ಡನ್. ಆಲ್ ದಿ ಬೆಸ್ಟ್.